ರಾಜ್ಯದಲ್ಲಿರಬೇಕಂತೇಳಿ ಅವರ ಆಸೆ ಆಗಿತ್ತು. ನನ್ನ ತಮ್ಮ ಅನ್ಯಾಯವನ್ನು ಮೆಟ್ಟಿ ನಾಯಕ್ಕೆ ಪ್ರಾಣವನ್ನೇ ಪಡೆದಿದ್ದಾರೆ. ನನ್ನ ತಂಗಿ ಒಳ್ಳೆ ವಿದ್ಯಾವಂತಳಾಗಿದ್ದಾಳೆ. ನಾನು ನಿಮಗೆ ಮಾತು ಕೊಟ್ಟಂತೆ ಈ ಊರಿನ ರೈತರು ಸ್ವರ್ಗ ಸಾಗರದಲ್ಲಿದ್ದಾರೆ. ನನ್ನ ತಮ್ಮ ತಂಗಿ ಎಂದರು ನಿಮ್ಮ ಆಸೆಯಂತೆ ಬೆಳೆಸಿದ್ದೇನೆ. ಇದೆಯೇ ಈ ವರ್ಷ ಜಯಂತಿಗೆ ಕೊಡುವ ಕಾಣಿಕೆಯಮ್ಮ. ತಂಗಮ್ಮ ಈಗ ಬಂದೆಯಮ್ಮ. ತಂಗಮ್ಮ ಯಾರ್ದಮ್ಮ ಮಗು? ಅದಕ್ಕೆ ಉತ್ತರ ನಾನು ಕೊಡುತ್ತೇನೆ ಮಿಸ್ಟರ್ ರೈತ ಸಂಘದ ಅಧ್ಯಕ್ಷ ರಾಮಣ್ಣನವರೇ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ಯಾವ ನೀನು? ರಾವಣ! ರಾವಣ ನೋಡಿದ್ಯಾ? ನಾನೇ ನಿನ್ನ ಭಕ್ತ ವೈರಿ ವಜ್ರಕಾಂತ. ಏ ರಾಮಣ್ಣ, ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಭಾವ ಮೈದ ವಜ್ರಕಾಂತ. ಅರ್ಥವಾಗಲಿಲ್ವೇ? ಅರ್ಥ ಮಾಡಿಕೊ ನಿನ್ನ ಮಂಕುಗಡನ ಮಾತಿಗೆ, ಅಕ್ಕ ಬುದ್ಧಿಗೆ. ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಅವಳಿಗೆ ಸಿಂಧೂರವನ್ನಿಟ್ಟು ಸಮಾಧಾನವಾಗಿದ್ದೇನೆ. ಹೇಗಿದೆ ಈ ವಜ್ರಕಾಂತ?
ಅರ್ಥವಿದೆ. ಇಂಥ ಮಾತು ಆಡಿದ ತಂಗಿ, ನಿಷ್ಕಲ್ಮ ಆದ ಈ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂತ ನಾಟಕ ಒಂದು ಹೂಡಿ ನಾಳೆ ತನ್ನ ಕೆಟ್ಟ ಕರ್ಮ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅದೋ ಗತಿಗೆ ಒಯ್ಯುವ ನೂಕು ಎದ್ದು ಕಾಣಿಸಿದ ಮಾಯುವಿನ ಕಣ್ಣಿನ ನೋಟದಲ್ಲಿ. ತಂಗಮ್ಮ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಈ ಕಿಡಿಗು ಬರಲು ನಾನು ಬಿಡುವುದಿಲ್ಲ ತಂಗಿ, ಬಿಡುವುದಿಲ್ಲ. ನೀನು ಇಟ್ಟಿರುವ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಅಣ್ಣ, ಇದೇ ಕಣ್ಣನಿನ ಮಾತು. ನೀನು ಹೇಳಿದಂತೆ ಕೇಳಲು ನಾನೇನು ಬಾಯಿಯಲ್ಲಿ ಬೆರಳಿಟ್ಟು ಚೀಪುವ ಚಿಕ್ಕ ಮಗು ಅಲ್ಲ. ಬೆಳೆದು ದೊಡ್ಡವಳಾಗಿ ನಿಂತಿದ್ದೇನೆ. ಅಷ್ಟಕ್ಕೂ ನಾನು ಚೆನ್ನಾಗಿ ಓದಿ ಈ ಸಮಾಜ ಜಗತ್ತಿನ ಬಗ್ಗೆ ಅರಿತಿದ್ದೇನೆ. ಅರಿತ ನಾವೇ ನಾನು. ತಂಗಮ್ಮ, ನೀನು ಮದುವೆ ಆಗುತ್ತಾನೆ ಅಂತ ಹೇಳಿ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದರೆ, ಇದೇ ಊರಿನ ಸಾವಾಯಿ ಕೃಷಿಕ ಸದಾ ಶಿವಾನಂದ ನಿಯಾಕಾರಿ ಮಗನ ಜೊತೆ ಅದ್ದೂರವಾಗಿ ಮದುವೆ ಮಾಡ್ತಿದ್ದೀನಮ್ಮ, ಅದ್ದೂರವಾಗಿ ಮಾಡ್ತಿದ್ದೆ. ನೀನು ನನ್ನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟು ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ತಂಗಮ್ಮ, ನಿನ್ನ ಸಂತೋಷಕ್ಕೆ ಆಧಾರ ಈ ಎರಡು ಜೀವ ನಿನ್ನ ಅಣ್ಣಂದಿರು ಬದುಕಿದ್ದಾರೆ ಅಂತ ಮರ್ತೆ ಬಿಟ್ಟಿದೀಯಮ್ಮ, ಮರ್ತೆ ಬಿಟ್ಟಿದೀಯಾ? ಈ ಸಮಾಜದಲ್ಲಿ ಹೆಣ್ಣೆಂದರೆ ಎಷ್ಟಿದ್ದರೂ ಅವಳನ್ನು ಕೇವಲವಾಗಿಯೇ ನೋಡುತ್ತಾರೆ. ಚಿಕ್ಕವಳಿದ್ದಾಗ ತಂದೆಯ ಆಶ್ರಯದಲ್ಲಿ, ಬೆಳೆದ ಮೇಲೆ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ, ಮದುವೆ ಆದ ಮೇಲೆ ಗಂಡನ ಆಶ್ರಯದಲ್ಲಿ. ನೋಡಿ, ಈ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲ. ಇಲ್ಲ 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 ಇಲ್ಲ, ಇದೆಲ್ಲ ಸುಳ್ಳು. ಹುಚ್ಚ ರಾಮಣ್ಣ, ಸತ್ಯವನ್ನು ಸುಳ್ಳೆಂದು ಬಾಯಿ ಪಡೆದುಕೊಂಡರೆ ಮೆಚ್ಚುವುದ ಈ ಸಮಾಜ. ಹಲೋ ಮಾಮಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಕೂಸು. ಮಾರುತೇಶ್ವರ, ಸುತ್ತ ಹಳ್ಳಿಗೆ ಮಾದರಿ ಆದ ಈ ಮನೆ ರೈತನ ಮನೆ ಮಾನ ಎಲ್ಲಿಗೆ ತಂದೆಯೋ ತಂದೆ? ಸ್ವಾಭಿಮಾನ ಪರ ರೈತನ ಮನೆತನಕ್ಕೆ ಬೇರೊಬ್ಬರು ಬೆಟ್ಟು ಮಾಡುವಂತ ಆಯ್ತಲ್ಲ ತಂದೆ, ಬೆಟ್ಟು ಮಾಡುವಂತ ಆಯ್ತಲ್ಲ. ಇಲ್ಲ ಇಲ್ಲ, ಈ ಮನೆಯಲ್ಲಿ ನೀವು ಇರಕೂಡದು, ಹೊರಗೆ ಎಲ್ಲ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಹೊರಟು ಹೋಗಲು ಬಂದಿಲ್ಲ. ಏ ಚಾರ್ಲಿ, ಕಣ್ಣು ತೆರೆದು ಚೆನ್ನಾಗಿ ನೋಡು. ನಿನ್ನ ತಂದೆ ತಾಯಿಯರು ನಿನ್ನ ತಂಗಿಯ ಮೇಲೆ ಇಡೀ ಆಸ್ತಿಯನ್ನು ಬರೆದಿಟ್ಟ ವೀಲ್ ಪೇಪರ್ ಸೀದಾ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಯ್ಯಮ್ಮ, ಇದೇನಮ್ಮ? 12 ತಲೆ ಮಾರಿದ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗ ಆಗಿ ನೀನು ಹುಟ್ಟಿದಿ. ಹೀಗಾಗಿ ಅಪ್ಪ ಅಜ್ಜ ಅಮ್ಮ ಮಗಳು ಹುಟ್ಟಿದಳೆಂದು ಮೋಹದಲ್ಲಿ ಅಜ್ಜ ಮುತ್ತಜ್ಜರು ಬೆವರು ಸೂರಿಸಿದಂತ ಆಸ್ತಿ ಅಂತಸ್ತು ನಿನ್ನ ಹೆಸರ ಮೇಲೆ ಬರೆಸಿದರೆ ನೀನು ಯಾವುದೋ ಒಂದು ಬೀದಿ ಬಿಗರ ನಾಯಿ ಹೆಸರ ಮೇಲೆ ಬರೆದು ಕೊಟ್ಟಿದ್ದೀಯಲ್ಲಮ್ಮ. ಹೌದಣ್ಣ, ನನ್ನ ಹೆಸರಿನಲ್ಲಿದ್ದ ಈ ವಿಲ್ಗಳು, ನನ್ನ ಈ ಆಸ್ತಿಯನ್ನು ನಾನು ಯಾರಿಗೆ ಬೇಕಾದರೂ ಕೊಡಬಹುದು. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಲು ಬಿಡು ತಂಗಿ, ಹೋಗಲಿ. ಈ ಆಸ್ತಿ ಅಂತಸ್ತು ಇದು ಯಾವುದೂ ನಮಗೆ ಬೇಡ. ಏನಾದ ನೀನು ಬೇಕು, ಬಂಗಾರದಂತ ತಂಗಿ ಬೇಕಮ್ಮ, ತಂಗಿ ಬೇಕು. ನೋಡಿ ಅಣ್ಣ ತಮ್ಮಂದಿರ,
ನೀವು ನನ್ನ ಗಂಡ ಹೇಗೆ ಹೇಳುತ್ತಾನೋ ಹಾಗೆ ಕೇಳಿಕೊಂಡು ಬಿದ್ದಿರಬೇಕು ಅಷ್ಟೇ. ಇಲ್ಲವಾದ್ರೆ ನೀವು ನಿಮ್ಮ ಪಾಡಿಗೆ ಈ ಮನೆಯಿಂದ ಮನೆ ಬಿಟ್ಟು ಹೋಗಬಹುದು. ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ಎಷ್ಟು ಸಲೀಸಾಗಿ ಹೇಳ್ತಿರುವ ಅಮ್ಮ, ಎಷ್ಟು ಸಲೀಸಾಗಿ ಹೇಳ್ತಿರು. ನೀನು ಚಿಕ್ಕವಳಿದ್ದಾಗ ತಂದೆಯ ಭಾಷೆ ಎನಲುವಾಗಿ ಒಬ್ಬ ತಾಯಿಯ ಸ್ಥಾನವನ್ನು ಕೊಟ್ಟೆ. ತಂದೆ ಇಲ್ಲದೆ ಕೊರಗು ಬರಬಾರದೆಂದು ಎದರ ಮೇಲೆ ಹೊತ್ತು ಸ್ವಲ್ಪ ತೊಂದರಾಗದೆ ನೀನು ತಂದೆಯ ಸ್ಥಾನವನ್ನು ಕೊಟ್ಟಿದ್ದೀನಮ್ಮ. ಒಬ್ಬ ತಂದೆಯ ಸ್ಥಾನವು ಕೊಟ್ಟಿದ್ದೀನಿ. ದೂರದ ಸಿಟಿಯಲ್ಲಿ ಕಾಲೇಜು ಕಲಿಯುವ ನನ್ನ ತಂಗಿಗೆ ಯಾವುದೇ ಕೊರಗು ಆಗಬಾರದಂತೇಳಿ ಹಗಲು ರಾತ್ರಿ ಬಿಸಿಲು ಎಲ್ಲದೇ ದುಡಿದು ದೂರದ ಸಿಟಿಯಲ್ಲಿ ಕಾಲೇಜು ಕಲಿಯುವ ತಂಗಿಗೆ ಇದೆಲ್ಲ ಮರ್ತು ಬಿಟ್ಟಿದೀಯಲ್ಲಮ್ಮ. ನೋಡು ತಂಗಮ್ಮ, ಅಂಗೈಗೆ ಬಂಗಾರ ಬೆಳೆ ಬಂದ ಮೇಲೆ, ಮುಂಗೈಗೆ ಬಂಗಾರ ಬೆಳೆ ಬಂದ ಮೇಲೆ ಅಂಗೈಯನ್ನು ಮರಿಬಾರದು ತಂಗಿ, ಅಂಗೈಯನ್ನು ಮರಿಬಾರದು. ಏ ರಮಣ, ಅವಳಿಗೆ ಇಲ್ಲ ಸಲ್ಲದ ವಿಷಯವನ್ನು ನೆನಪಿಸಿ ಅವನು ಮನಸ್ಸು ಬದಲಾಯಿಸಬೇಕೆಂದುಕೊಂಡರೆ ಅದು ನಿನ್ನ ಹುಚ್ಚುತನ. ಯಾವ ಜನ್ಮದ ವೈದ್ಯಲೇ ನೀನು ನನಗ? ಅಣ್ಣ, ನನ್ನ ಕೈ ಹಿಡಿದ ನನ್ನ ಪತಿ ದೇವರಿಗೆ ಬಾಯಿಗೆ ಬಂದಂತೆ ಹೊಗಳ್ತಾ ಇದೀಯಾ? ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ತಂಗಿ, ನನ್ನ ತಂಗಿ ಕೊಟ್ಟಿರುವ ಕಾಣಿಕೆ ಕಪಾಳ ಮೋಕ್ಷವ. ನೋಡಿ, ಇನ್ನು ಮುಂದೆ ನನ್ನನ್ನ ತಂಗಿ ಅಂತ ಕರಿಬೇಡ. ಆ ಯೋಗ್ಯತೆ ಕೂಡ ನಿನಗಿಲ್ಲ. ಅವಕಾರ ಮೊದಲು ಚಿಂಚಿನ ಹೇಳಂಗ ಇವನನ್ನು ಮನೆಯಿಂದ ಹೊರಗಾಕ್ರೆ. ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯಿತಲ್ಲ, ಹೊರಟು ಹೋಗು ಈ ಮನೆಯಿಂದ. ಲೇ ವಜ್ರಕಾಂತ್, ನನ್ನ ಹುಲಿಯ ಬಂದರೆ ತಿನ್ನುತ್ತಾನೆ ನಿನ್ನ ವಲಸ ದೇಹವನ್ನ. ಎದ್ದು ತಿನ್ನುತ್ತಾನೆ. ಏ ಮಗನು, ಮರ್ಯಾದೆಯಿಂದ ಮನೆಯಿಂದ ಹೊರನಡೆ. ಅಮ್ಮ ಶಾಮರಿ, ಇದು ಎಂತ ಗತಿ ಬಂತಮ್ಮ ಈ ರೈತನಿಗೆ. ಹುಲಿಯ ಏ ಕಟ್ಟ ಬಡವ, ಆ ಹೊಲಸು ನಾಯಿ ಹೆಸರನ್ನು ಎತ್ತಬೇಡ ಈ ನನ್ನ ಮನೆಯಲ್ಲಿ. ಮರ್ಯಾದೆಯಿಂದ ಹೊರನಡೆ, ಇಲ್ಲವಾದರೆ ಮಗನ ಹುಟ್ಟು ನಾಯಿ ಒದ್ದಂತೆ ಒದ್ದು ಹೊರಗಾಕಬೇಕಾಗುತ್ತದೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮುನ್ನವನ್ನು ಮಾತನ್ನು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮೋಸ ವಂಚನೆ ದರೋಡ ಮಾಡುವ ನಿನ್ನ ಕೆಟ್ಟ ಬುದ್ಧಿ ಬಿಟ್ಟದೆ ಸರಿ. ಇಲ್ಲದಿದ್ದರೆ ಈ ರೈತನ ತಮ್ಮ ಹುಲಿಯಾದಿದ್ದರೆ ಹತ್ತಕ್ಕೆ ಅಧಿಕಾರ ಮಾಡುತ್ತೆ. ಹುಷಾರ್. ಏ ಮೊದಲು ಈ ಮನೆಯಿಂದ ಹೊರನಡೆ. ನಿಲ್ಲು ರಮಣ, ನಿನ್ನ ಮೈ ಮೇಲಿರುವ ವಜ್ರ ವೈಡೂರ್ಯಗಳು ಈ ಮನೆಗೆ ಸೇರಿದ್ದು. ಅಂದರೆ ಈ ವಜ್ರಕಾಂತನಿಗೆ ಸೇರಬೇಕಾದಿತ್ತು. ಮರ್ಯಾದೆ ಇದ್ದಂತನ್ನು ಕಳಚಿಕೊಡು. ಅಷ್ಟೇ ಅಲ್ಲ, ನಿನ್ನ ಎಡಕ ಎತ್ತಿ ನಾನೇ ರೈತರ ಸಂಘದ ಅಧ್ಯಕ್ಷನನ್ನು ಮೆರೆಯುತ್ತಿರುವೆಯಲ್ಲ ಮಗನ. ಆ ಹಸಿರುಟ್ಟವ ನನ್ನ ಸ್ವತ್ತು ಎಲ್ಲವೂ ನನ್ನ ಕಾಲಿಗೆ ತರಬೇಕು. ಏ ಕೋರ ರಾಕ್ಷಸಿ ವಿಧಿಯೇ, ಸದಾ ರೈತನ ಸುಖ ಸಂತೋಷಕ್ಕಾಗಿ ಆಧರಿವ ಈ ಹಸಿರಿಟವ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ?
ಎಂದು ಬಿಂಬಿತವಾದ ಈ ಹಸಿರು ಟವಲ್ ಇಂಥ ಘೋರ ರಾಕ್ಷಸ ಪಾದಕ್ಕೆ ಅರ್ಪಿಸಬೇಕೆ? ನನ್ನ ತಂಗಿ ಸುಖ ಸಂತೋಷದಿಂದ ಬಾಳಬೇಕಾದರೆ ಇವಳು ಹೇಳಿದಂತೆ ನಾನು ಕೇಳಬೇಕು. ಇದು ಇದು ನನ್ನ ಸ್ವಾರ್ಥಿ ಅನ್ನಲು ಇಲ್ಲ ಕೈಬಾರ್ದ ಕತ್ತಲನ್ನಲು. ವಜ್ರಕಾರ್, ಈ ಹಸಿರು ಟವಲ್ ತಾನೇ ನಿನಗೆ ಬೇಕು? ಕೊಡುತ್ತೇನೆ. ಕೊಡುವ ಮುನ್ನ ಒಂದು ಮಾತನ್ನು ಹೇಳ್ತೀನಿ, ಚೆನ್ನಾಗಿ ನೆನಪಲ್ಲಿ ಇಟ್ಟುಕೋ. ಈ ಹಸಿರು ಟವಲ್ ಅಂದ್ರೆ ಹಸಿರಿನ ಸಂಕೇತ, ಕ್ರಾಂತಿಯ ಸಂಕೇತ. ಹಸಿರು ಅಂದರೆ ಮನೆಗುಣದ ಉಸಿರು. ಇದು ರೈತರ ಉದ್ಧಾರಕ್ಕೆ ಬಳಸಬೇಕು ಹೊರತು ಅಣ್ಣಾಗಿ ಮಾರ್ಗಕ್ಕೆ ಏನಾದರೂ ಬಯಸಿದರೆ ನಾನು ಮೊಣ್ಣಾಗಿ ಹೋದರು ಎಲ್ಲಿಗೆ ಬಂದು ಎದ್ದು ಬಂದು ಎಲ್ಲಿಗೆ ಓದಿದ್ದೇನೆ. ಹುಷಾರ್. ಏ ರಾಮ, ಮೊದಲು ಕಳಿಸಿಕೊಡೋ ನೀನುಟ್ಟಿರುವ ಬಟ್ಟೆಯನ್ನ. ಹೋಗು. ಅವನೆಲ್ಲಿ ಹೋಗುತ್ತಾನೆ, ಏನು ಮಾಡುತ್ತಾನೆ ಎಂಬುದನ್ನು ಚೆನ್ನಾಗಿ ಗಮನಿಸು. ಹೋಗು. ಜನರೇ, ಆದ್ರೆ ಚಿಂತೆ ಬಿಟ್ಬಿಡ್ರಿ. ಒಂದೊಂದು ನಚಿಗೆ ಈ ಮೊಬೈಲ್ ಅಲ್ಲಿ ಓಟ ಹೊಡೆದು ಸೆಂಡ್ ಮಾಡ್ತೀರಿ. ಇಷ್ಟು ದಿನ ಲಾಡ್ಜ್ ರೆಸ್ಟೋರೆಂಟ್ಗಳಲ್ಲಿ ಮನಮರೆಸಿಕೊಳ್ತಿದ್ದೆವು. ಆದರೆ ಈ ಅರಮನೆಯಲ್ಲಿ ನಮ್ಮದೇ ದರ್ಬಾರ. ಬಾ ನನ್ನ ಒಲವಿನ ಮಂದಾರರು, ತಣಿಸಿ ಬಾಯಿ ನನ್ನನು. ಆಯ್ತು ನನ್ನ ರಾಜ.
ನಾವಿಬ್ಬರು ಈ ಮನೆಯಲ್ಲಿ ಹಾಯಾಗಿರಬೇಕಾದರೆ ಈ ಮಗುವನ್ನ ಎಲ್ಲಿಯಾದರೂ ಅನಾಥಾಶ್ರಮಕ್ಕೂ ಇಲ್ಲ ಯಾರಿಗಾದರೂ ಕೊಟ್ರೆ ಚೆನ್ನಾಗಿರುತ್ತಲ್ವೇ? ವಜ್ರಕಾಂತ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಪ್ರೇಮದ ಸಂಕೇತವಾಗಿರುವ ಈ ಮಗುವನ್ನು ಬಿಟ್ಟು ಬಿಡುವಂತಿದ್ದೀರಲ್ಲ, ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ ಮಮಕಾರ ನನ್ನ ರಸ ರಕ್ತದಿಂದ ಹುಟ್ಟಿದ ಈ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ ನಿನಗೆ? ಹೌದು, ಯಾಕಂದ್ರೆ ಇದು ನನ್ನ ಕರುಳಿನ ಕುಡಿ. ನಮ್ಮಿಬ್ಬರ ಪ್ರೇಮಕ್ಕೆ ಸಂಕೇತವಾಗಿರುವ ನಮ್ಮ ಮಗುರಿ ಇದು. ಕರುಳಿನ ಕುಡಿ. ಕರುಳಿನ ಕುಡಿ. ಕರುಳಿನ ಕುಡಿ. ಅದು ನನ್ನ ರಕ್ತದಿಂದಲೇ ಹುಟ್ಟಿದೆ ಎಂಬುದಕ್ಕೆ ಏನು ಸಾಕ್ಷಲೇ ಚಿನ್ನದೆ? ಏ ವಜ್ರಕಾಂತ್, ಬಾಯಿಗೆ ಬಂದಂತೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ಇನ್ನು ಮುಂದೆ ಈ ಮಗುವನ್ನ ನನ್ನಿಂದ ಯಾವತ್ತೂ ದೂರ ಮಾಡಬೇಡಿ. ಯಾವತ್ತಿಂದ ಶಬ್ದಗಳನ್ನ ನನ್ನ ಮುಂದೆ ಮಾತನಾಡಬೇಡಿ. ಯಾಕಂದ್ರೆ ನಮ್ಮಿಬ್ಬರಿಗೆ ಇದೊಂದೇ ಮಗು ರೀ. ದಯವಿಟ್ಟು ಇನ್ನೊಂದು ಸಾರಿ ಇಂಥ ಮಾತುಗಳನ್ನ ಆಡ್ಬೇಡಿ. ನನಗೆ ನನ್ನ ಮಗು ಬೇಕು ರೀ, ಬೇಕು. ನನ್ನ ಊಹೆ ಸರಿಯಾಗಿದೆ. ಇದು ನನಗೆ ಹುಟ್ಟಿರೋ ಕೂಸಲ್ಲ. ನಿನ್ನ ತೀಟೆಗೆ ಯಾವನಿಂದರೋ ಬಸುರಾಗಿ ಹುಟ್ಟಿಸಿಕೊಂಡಿರುವ ಕೂಸು. ಏ ವಜ್ರಕಾಂತ್, ಬಾಯಿಗೆ ಬಂದಂತೆ ಬಗಳಬೇಡವೋ? ಈ ರೀತಿ ಕಠೋರವಾಗಿ ನಡೆಯಲು ನಿನಗೆ ಮನಸ್ಸಾದರೆ ಹೇಗೆ ಬರುತ್ತದೆ? ನನ್ನ ಪ್ರಾಣಕ್ಕಿಂತಲೂ ಪ್ರೀತಿಸುವ ನನ್ನ ಅಣ್ಣ ತಮ್ಮಂದಿರನ್ನು ನಿನಗೋಸ್ಕರ, ನಿನ್ನ ಮೇಲಿರುವ ಪ್ರೀತಿಗೋಸ್ಕರ ಅವರಿಗೆ ಮನೆಯಿಂದ ಹೊರ ಹಾಕಿದೆ. ನನ್ನ ಸರ್ವ ಆಸ್ತಿಯನ್ನು ಕೂಡ ನಿನಗೆ ನಾನು ಕೊಟ್ಟೆ. ನನಗೆ ಏನು ಬೇಡ, ನನಗೆ ನನ್ನ ಮಗು ಒಂದೇ ಸಾಕು. ದಯವಿಟ್ಟು ನನ್ನ ಮಗುವನ್ನು ನನ್ನಿಂದ ದೂರ ಮಾಡಬೇಡಿ ವಜ್ರಕಾಂತ್, ದೂರ. ಆ ಮಗು ಇದ್ದರೆ ತಾನೇ ನಮ್ಮಿಬ್ಬರ ಪ್ರೇಮಕ್ಕೆ ಸಾಕ್ಷಿ. ಮೊದಲು ಆ ಮಗನ್ನು ಕೊಡು. ದಯವಿಟ್ಟು ನನ್ನ ಮಗನ ಏನು ಮಾಡಬೇಡಿ, ದಯವಿಟ್ಟು ಕೊಟ್ಬಿಡ್ರಿ, ದಯವಿಟ್ಟು ಏನು ಮಾಡಬೇಡಿ. ಅಂತೂ ನಮ್ಮಿಬ್ಬರ ಕಾಮತೀಟೆಯ ಮಗು ಸತ್ತು. ಇನ್ನು ಮುಂದೆ ನೀನ್ ಯಾರದೇ? ಅಯ್ಯೋ ಕೊನೆ ಪಾತಕ, ಕೊನೆಗೂ ಈ ನನ್ನ ಮಗುವನ್ನು ಕೊಂದೇ ಬಿಟ್ಟೆ ಪಾಪಿ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಅಣ್ಣ, ನಾನು ತಪ್ಪ
ಸಿಂಚನ, ಬಹಳ ತಡವಾಗಿ ಅರ್ಥ ಆಗಿದೆ ನಿನ್ನ ತಪ್ಪಿನ ಕಲ್ಪನೆ. ಏ ನೋಡು ರಾಣಿ, ನಿನ್ನನ್ನು ನಾನು ಮನದಾಳದಿಂದ ಪ್ರೀತಿಸುತ್ತಿದ್ದೇನೆ ಎಂಬುದು ತಿಳಿದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ. ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಿದ್ರು. ಅವರ ಹಟ್ಟಹಾಸವನ್ನ ಬತ್ತು ಬರೆಯುವುದಕ್ಕೆ ನನಗೊಂದು ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ ನೀನದೇ. ಹೇಗಿದೆ ಈ ವಜ್ರಕಾಂತನ ಮರ್ಮ? ಅಯ್ಯೋ ದೇವರೇ, ನನ್ನ ಹೃದಯವಂತ ಅಣ್ಣನಿಗೆ ನಾನು ಮೋಸ ಮಾಡಿಬಿಟ್ಟೆ. ಹೌದು, ಇಂಥ ಪ್ರೇಮ ವಂಚನೆಗೆ ನಾನು ಬಲಿಯಾಗಿ ಬಿಟ್ಟೆ. ನೋಡಿ ಅಕ್ಕ ತಂಗಿಯರೇ, ನನ್ನಂತೆ ಅಣ್ಣಂದಿರನಿಗೆ ಬೆಲೆ ಕೊಡಿ. ಅದರಂತೆ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ಇಂಥ ನಯ ವಂಚನೆಗೆ ಬಲಿಯಾಗಬೇಡಿ. ಪಾಪಿ, ನನ್ನ ಕಂದನನ್ನು ಸಾಯಿಸಿದ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನೀನು ಬದುಕಿದ್ರಲ್ವೇ ನನ್ನ ಸಾಯಿಸೋದು? ಆದ್ರೆ ನೀನು ಸಾಯಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೇನೆ. ಸುಖ ಕೊಟ್ಟೆ, ಆಸ್ತಿ ಅಂತಸ್ತು ಕೊಟ್ಟೆ, ಆದ್ರೆ ನಿನ್ನ ಅಣ್ಣನ ಹಟ್ಟಾಸ ಬಗ್ಗೆ ಪಡೆಯಬೇಕಾದ್ರೆ ನೀನು ಸಾಯಲೇಬೇಕು. ಸಾಕ್ಷಿ ಇರಕೂಡದು. शेर से डरता है, कभी कुत्ते से नहीं। ಅಂತೂ ನಾನು ಪಣ ತೊಟ್ಟ ಪಣವನ್ನು ಸಾಧಿಸಿದೆ. ಇನ್ನು ಮುಂದೆ ನೋಡು ಈ ವಜ್ರಕಾಂತನ ತಿರುವು ಮರುವಿನ ನಗಾಲೋಟ. ಈ ಆಸ್ತಿಯನ್ನೆಲ್ಲ ಮಾರಿ ಹೊರ ದೇಶದಲ್ಲಿ ಮನೆ ಮಾಡಿಕೊಂಡು ಸುಂದರ ಚೆಲಿಯರೊಂದಿಗೆ ಚಕ್ಕಂದವಾಡಲೇಬೇಕು. ಓಹೋ, ಇತ್ತ ಕಡೆ ಹುಲಿಯ ಬರ್ತಿದ್ದಾನೆ, ಒಳ್ಳೆಯ ಸಮಯಕ್ಕೆ ಬರ್ತಿದ್ದಾನೆ. ಬರ್ಲಿ, ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹೊರಿಸಿ ಅವನು ಜೈಲು ಕಮ್ಮೆ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ನಾಯಕನಾಗಿ
ತಂಗಿ